ರಾಯ್ ಎಲ್ಲ ಹಾಳಾಗೋದ್ನ ಇವನಂತೂ ಇಂಥವ್ರನ್ನೇ ಪರಿಚಯ ಮಾಡಿಸ್ಕೊಡೋದು ನನಗೆ ಲೈಫ್ ಸೆಟ್ಲ್ ಮಾಡಿಸ್ತೀನಿ ಅಂತ. ರಾಯ್ ಎಲ್ಲ ಹಾಳಾಗೋದಾ? ಅಲ್ಲಿ ಮನೆಗೆ ನೋಡಿದ್ರೆ ಯುದ್ಧ ಯುದ್ಧ ನಡೀತಾ ಇತ್ತಲ್ಲ ಮನೇಲಿ ನೋಡಿದ್ರೆ. ಎಲ್ಲಿ ನೋಡಿದ್ರೆ ಶಿವನ ಆರಾಮಾಗಿ ಕುತ್ಕೊಂಡವನೆ. ರಾಯ್ ಹಾ, ಬಂದೆ ಬಂದೆ ಬಂದೆ. ಹೋ, ಬಾ 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 ಕೂತ್ಕೋ ಬಾ. ಏನ್ ಆರಾಮ ಎಲ್ಲನೂ? ಯಾಕೆ ಬಾಗ್ಲಿಂದ ಈಚೆ ಕಡೆ ನಿಂತ್ಕೊಂಡಿದ್ಯಾ? ಬಾ ಒಳಗಡೆ. ನೀನು ಹೋಗಿ ಹೋಗಿ ಎಂಥ ಹುಡುಗನ ಪರಿಚಯ ಮಾಡಿಸ್ಕೊಟ್ಟಿದ್ದೀನಿ ನಿನಗೆ. ಆಲ್ರೆಡಿ ಮದುವೆ ಆಗಿ ಛೇ ನನ್ನ ತಲೆ ತಿನ್ಕೊಂಡು ಕೂತವ್ರೆ ಈಗ ಅವರೆಲ್ಲ ಮನೆಗೆ ಬಂದ್ಬಿಟ್ಟು. ಏನು ಮಾಡೋದು ಅಂತಲೇ ಅರ್ಥ ಆಗ್ತಾ ಇಲ್ಲ ನನಗಂತೂ. ಹೋಗಿ ಹೋಗಿ ಆ ರಾಹುಲ್ನ ಪರಿಚಯ ಮಾಡಿಸ್ಕೊಟ್ಟಿದ್ಯಲ್ಲ, ನಿಂಗೆ ಬೇರೆ ಯಾರೂ ಸಿಗ್ಲಿಲ್ವಾ ಪರಿಚಯ ಮಾಡಿಸ್ಕೊಡೋಕ್ಕೆ? ತುಂಬ ಚೆನ್ನಾಗವನೇ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನೀನೇ ತಾನೇ ಪರಿಚಯ ಮಾಡಿಸ್ಕೊಟ್ಟಿದ್ದು. ಹೀಗೆ ನೋಡಿದ್ರೆ ಅವನ ಹೆಂಡತಿ ಬಂದು ಸುಮ್ಮನೆ ತಲೆ ತಿಂತ ಬಿದ್ದವಳೆ. ಈಗ ಏನು ಮಾಡಬೇಕು ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ನಾನೇ ಪರಿಚಯ ಮಾಡಿಸ್ಕೊಟ್ಟಿದ್ದು. ಆ ನನ್ನ ಮಗನೂ ಒಂದು ಹುಡುಗಿನ ಪರಿಚಯ ಮಾಡಿಸ್ಕೊಡು ಅಂತ ಬಡ್ಕತಾ ಇದ್ದ. ಇವಳು ಒಂದು ಹುಡುಗನ ಪರಿಚಯ ಮಾಡಿಸ್ಕೊಡು ಅಂತ ಬಡ್ಕತಾ ಇದ್ಲು. ಇಬ್ಬರು ಸರಿ ಇಲ್ಲ, ಇಬ್ಬರು 420ಗಳೇ. ಅದಕ್ಕೆ 420ಗಳನ್ನ ತಗ್ಲಾಕನ ಅಂತ ಹೇಳ್ಬಿಟ್ಟು ತಗ್ಲಾಕಿದ್ದೆ. ಈಗ ನೋಡಿದ್ರೆ ನನ್ನ ಬುಡಕ್ಕೆ ಬಂತು. ಈಗ ಏನು ಮಾಡಲಿ? ನೀನೇನು ಹೇಳ್ದೆ? ತುಂಬ ರಿಚ್ ಇದ್ದಾನೆ ಹಂಗೆ ಹಿಂಗೆ ಅಂತ ಹೇಳ್ದೆ ತಾನೇ? ಹಾಂ, ಈಗ ರಿಚ್ ಇರೋದಿರಲಿ, ಓಕೆ ರಿಚ್ ಅವನೇ, ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನಾನು ರಿಚ್ ಥರನೇನೆ. ಆದರೆ ನೋಡಿದ್ರೆ ಇಲ್ಲಿ ಸುಮ್ಮನೆ ಅವಳು ಹೆಂಡತಿ ಅದು ಇದು ಅಂತ ಅನ್ಕೊಂಡು ಬಂದವ್ರೆ. ಈಗ ನಾನು ಏನು ಮಾಡಬೇಕು ಅಂತಲೇ ನನ್ನ ತಲೆಗೆ ಬುದ್ಧಿನೇ ಓಡ್ತಾ ಇಲ್ಲ. ಸರಿ, ಈಗ ಏನು ಮಾಡಬೇಕು ಅಂತ ಮರಯ್ಯ ನೀನೇ ಹೇಳು. ನಿನಗಿಷ್ಟ ಇಲ್ಲ ಅಂದರೆ ಬಿಟ್ಬಿಡು. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊತೀಯ? ನಿನಗಿಷ್ಟ ಇಲ್ಲ ತಾನೇ? ಅದೆಲ್ಲ ಮನೆಯೆಲ್ಲ ಶೂಟಿಂಗ್ ತಾನೇ, ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೊತೀನಿ. ಈಗ ಶೂಟಿಂಗ್ ಅದು ಇದು ಅಂತ ಮಾಡ್ಕೊಂಡು ನೋಡು, ಎಲ್ಲ ಮನೆಯೂ ಶೂಟಿಂಗು ಕೊಟ್ಟಿದ್ದೀನಿ. ಅದನ್ನು ಏನೋ ಹೇಳಿ ಮ್ಯಾನೇಜ್ ಮಾಡ್ಕೊತೀನಿ. ಅವನ್ನ ಬಿಟ್ಬಿಡು ಹೋಗ್ಲಿ. ಇನ್ನೊಬ್ಬರನ್ನ ಯಾರನ್ನಾದ್ರೂ ಹುಡಿಕೊಂಡ್ರೆ ಆಯಿತು. ಮದ್ವೆಗೆಲ್ಲ ರೆಡಿ ಮಾಡ್ಕೊಂಡು ತಲೆ ಕೆಟ್ಟೋಗ್ಬಿಟ್ಟೈತೆ. ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ವೇಸ್ಟ್ ಮಾಡಿದ್ದೀನಿ ಗೊತ್ತಾ? ನಾನು 1 ರೂಪಾಯಿ ವೇಸ್ಟ್ ಮಾಡಿದ್ದೀನಿ ಅಂತ ಅನ್ಕೊಂಡ ಲಕ್ಷನೇ ಹೋಗ್ಬಿಟ್ಟೈತೆ ನಂದಂತೂ. ಏನೋ ಬಿಡು, ಒಳ್ಳೆ ನೀನೇ ಹೇಳ್ದಲ್ಲ ತುಂಬ ರಿಚ್ ಆಗೋನೆ ಕೋಟ್ಯಾಧೀಶ್ವರ ಅಂತ ಹೇಳ್ಬಿಟ್ಟು. ಅದಕ್ಕೆ ಲಕ್ಷ ಖರ್ಚಾದ್ರೆ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಏನೆಲ್ಲ ಪ್ಲಾನ್ ಮಾಡಿದೆ. ಆದರೆ ಎಲ್ಲ ಹಾಳಾಗಿ ಹೋಗ್ತೈತೆ. ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಈಗ ಬಿಟ್ಬಿಟ್ರೆ ಇಷ್ಟು ದಿನ ದುಡ್ಡು ವೇಸ್ಟ್ ಮಾಡಿದ್ದೀನಲ್ಲ, ಅದ್ರಾಗ 10 ರೂಪಾಯಿ ನನಗೆ ವಾಪಸ್ ಬರಲ್ಲ ಗೊತ್ತಾ? ಸರಿ, ನಾನೊಂದ್ಸಲ ರಾಹುಲ್ನ ಕರೆದ್ಬಿಟ್ಟು ಮಾತಾಡ್ತೀನಿ. ರಾಹುಲ್ ಏನು ಹೇಳ್ತಾನೋ ನೋಡೋಣ, ಓಕೆನಾ? ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಮೊದಲನೇ ಹೆಂಡ್ತಿ ಇದ್ರೇನು, ಯಾವ ಹೆಂಡ್ತಿ ಇದ್ರೇನು ಹೋದರೆ ಹೋಗ್ಲಿ, ಅವಳ ಜವಾಬ್ದಾರಿ ಅವ್ನಿಗೆ ಏನೋ ಒಂಚೂರು ಅದು ಇದು ದುಡ್ಡು ಕೊಟ್ಬಿಟ್ಟು ಮ್ಯಾನೇಜ್ ಮಾಡ್ತಾನೆ. ನೀನು ತಾನೇ ಅವ್ನು ತುಂಬ ಇಷ್ಟಪಟ್ಟಿರೋದು. ನೀನು ಹೆಂಗೋ ಮ್ಯಾನೇಜ್ ಮಾಡು, ಸ್ವಲ್ಪ ದಿನ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ನಾನು ಎಷ್ಟು ದಿನ ಅಂತ ಮ್ಯಾನೇಜ್ ಮಾಡಲಿ? ಮನೆ ಬೇರೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಇವಾಗ. ಮತ್ತೆ ಶೂಟಿಂಗ್ ಅದು ಇದು ಅಂತ ಕೊಟ್ಟರೆ ನಾನೇನು ಮಾಡಲಿ? ನೀನು ನಂಬ್ಕೊಂಡು ನನ್ನ ಜೀವನ ಸೆಟ್ಲು ಮಾಡಿಸ್ತೀಯಾ ಅಂತ ಅಂದ್ಕೊಂಡ್ರೆ ನೀನು ನನ್ನ ಲೈಫ್ನೆಲ್ಲ ಅಲ್ಲಲ್ಲ ಕಲ್ಲಲ್ಲ ಮಾಡಿಬಿಡ್ತಾ ಇದೆಯಾ ನೀನಂತೂ. ನೋಡು, ಅದು ಏನು ಮಾಡ್ತೀಯೋ ಗೊತ್ತಿಲ್ಲ. ರಾಹುಲ್ನ ಕರೆದ್ಬಿಟ್ಟು ಹಾಗೆ ಹೀಗೆ ಹುಡುಗಿನ ಬಿಟ್ಬಿಟ್ರೆ ಮತ್ತೆ ಸಿಗಲ್ಲ, ಹಾಗೆ ಹೀಗೆ ತುಂಬ ರಿಚ್ ಇದ್ದಾಳೆ ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಬಿಲ್ಡಪ್ ಕೊಟ್ಬಿಟ್ಟು ನನ್ನೇ ಮದುವೆ ಮಾಡ್ಕೊಳ್ಳೋ ಥರ ಮಾಡು, ಓಕೆನಾ? ನಿನಗೂ ಅದ್ರಲ್ಲಿ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ ತಾನೇ? ಎಷ್ಟು ಹೇಳಿದ್ರು ಅಷ್ಟೇ ಬಿಡು. ಆಯಿತು ಆಯಿತು ಆಯಿತು, ನಾನು ರಾಹುಲ್ನ ಫೋನ್ ಮಾಡಿ ಕರೆಸ್ತೀನಿ, ಓಕೆನಾ? ರಾಹುಲ್ ಬರ್ತಾನೆ, ಆವಾಗ ನಾನೇ ಮಾತಾಡ್ತೀನಿ ಅವನ ಹತ್ರ. ನಿನ್ನೆ ಮದುವೆ ಮಾಡ್ಕೋ, ಬೇರೆ ಯಾರನ್ನೂ ಏನು ಮದುವೆ ಮಾಡ್ಕೋಬೇಡ ಅಂತ ನಾನೇ ಹೇಳ್ತೀನಿ. ಓಕೆನಾ? ಈಗ ಸಮಾಧಾನ ಮಾಡ್ಕೋ, ಬಾ ಕೂತ್ಕೊಂಡು ಜ್ಯೂಸ್ ಆದರೂ ಕುಡಿವಂತೆ. ನನಗೆ ಜ್ಯೂಸು ಬೇಡ, ನೀರು ಬೇಡ, ತಲೆ ಕೆಟ್ಟೋಗ್ಬಿಟ್ಟೈತೆ. ಸುಮ್ಮನೆ ಅಲ್ಲಿ ಆ ಮನೆಯಾಳಿಗಳು ಇಬ್ರು ಬಂದ್ಬಿಟ್ಟು ಯಾವ ರೇಂಜಿಗೆ ಆ್ಯಕ್ಟಿಂಗ್ ಮಾಡ್ತಾ ಇದ್ರು ಗೊತ್ತಾ? ಅಬ್ಬಬ್ಬಬ್ಬ, ಏನು ಒಂದು ರೇಂಜಿಗೆ ಆ್ಯಕ್ಟಿಂಗ್ ಮಾಡ್ತಾರಾ? 1 ರೂಪಾಯಿಗೆ ಆ್ಯಕ್ಟಿಂಗ್ ಮಾಡಿದ್ರೆ ₹1,00,000 ಆ್ಯಕ್ಟಿಂಗ್ ಮಾಡ್ತಾರೆ ಅನ್ನೋಂಗೆ ಆ್ಯಕ್ಟಿಂಗ್ ಮಾಡ್ತಾರೆ. ಹಳ್ಳಿಯಿಂದ ಬಂದವ್ರೆ ಅಂತ ಅನ್ನಿಸ್ತದೆ. ಯಪ್ಪ, ಮನೆ ಮುಂದೆನೇ ಕೂತ್ಕೊಂಡು ಟಿಕಾಣಿ ಹುಡ್ಕೊಂಡು ಕೂತವ್ರೆ. ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ನಾನು ಹೇಳಿದ್ನಲ್ಲ, ನಾನು ಮಾತಾಡ್ತೀನಿ, ರಾಹುಲ್ಗೆ ಫೋನ್ ಮಾಡಿಬಿಟ್ಟು ಕರಿತೀನಿ. ಇಲ್ಲೇ ಪಕ್ಕ ಅಲ್ವ ಇರೋದು. ನೋಡು, ನೀನೀಗ ಹೊರಡು, ನೀನು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಎಲ್ಲಾದರೂ ಬೇರೆ ಕಡೆ ಸ್ಪೆಂಡ್ ಮಾಡಿಬಿಟ್ಟು ಸುಮ್ಮನೆ ಮನೆ ಹತ್ರ ಹೋಗ್ಬಿಟ್ಟು ಏನೂ ಮಾತಾಡಬೇಡ. ರಾಹುಲ್ ಹತ್ರ ಸುಮ್ಮನೆ ಹೋಗ್ಬಿಟ್ಟು ರೂಮ್ ಡೋರ್ ಬಾಕ್ಲಾಕೊಂಡು ಮನಿಕಬಿಡು. ಬೆಳಿಗ್ಗೆ ಕೆದ್ದೋದ್ಮೇಲೆ ಏನೋ ಒಂದು ನೋಡ್ಕೊಂಡ್ರೆ ಆಯಿತು. ಆಮೇಲೆ ನಾನು ಯೋಚನೆ ಮಾಡ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟು ಹೇಳ್ತೀನಿ. ಅವನ ಹತ್ರ ನೀನೇನೂ ಮಾತಾಡೋಕೆ ಹೋಗ್ಬೇಡ. ಈಗ ಅವ್ರು ಬಂದವರಲ್ಲ, ಅವ್ರನ್ನ ಹೆಂಗಾದರೂ ವಾಪಸ್ ಕಳಿಸ್ಬೇಕಲ್ಲ, ಅದ್ರ ಬಗ್ಗೆನೂ ನಾನು ಯೋಚನೆ ಮಾಡ್ತೀನಿ. ಅವಳು ರಿಜಿಸ್ಟರ್ ಮ್ಯಾರೇಜ್ ಆಗೋಳಂತೆ. ನನಗೆ ರಾಹುಲ್ ಆಸ್ತಿನ ಗೊತ್ತು, ಪೈಸೆನೂ ಸಿಗಲ್ಲ ಅಷ್ಟೇನೆ. ಅದಕ್ಕೆಲ್ಲ ಏನೋ ಒಂದು ಪ್ಲಾನ್ ಮಾಡಿದ್ರೆ ಆಯಿತು. ಈಗ ಸದ್ಯ ನೀನು ಹೋಗು, ನಾನು ರಾಹುಲ್ನ ಕರೆಸಿ ಮಾತಾಡಬೇಕು ತಾನೇ. ಈಗ ನೀನು ಹೋಗು ಫಸ್ಟು. ಆಯಿತು, ಅವನೇ ಕರೆಸಿ ಮಾತಾಡು ಬೇಗ. ಇವನ್ ಫೋನ್ ಬೇರೆ ರಿಸೀವ್ ಮಾಡ್ತಾ ಇಲ್ಲ, ಎಲ್ಲ ಹಾಳಾಗೋದ್ನೋ. ಹಲೋ ರಾಹುಲ್, ಲೊಕೇಶನ್ ಕಳಿಸ್ತೀನಿ, ಇಲ್ಲಿಗೆ ಬಾರೋ. ಆಮೇಲೆ ಹೇಳ್ತೀನಿ ಬಾಯಿಲಿ, ಒಂದು ನಿಮಿಷ. ಇವಳು ನಿಮ್ಮ ಹುಡುಗಿ ಬಂದು ಹೋದ್ಲು ಕಣೋ ಇವಾಗ. ಹೌದೌದು, ಏನೋ ಹೇಳ್ತೀನಿ ಬಾ ಮನೆ ಹತ್ರ. ಹೊರ್ಗಡೆನೇ ಇದೆಯಾ? ಹೊರ್ಗಡೆ ಬರೋಕ್ಕಾಗಲ್ಲ? ಏ ಬಾರೋ, ಏನಾಗಲ್ಲ, ನಾನೇ ಬರಲ್ಲ ಅಲ್ಲಿಗೆ. ಸರಿ ಇರು, ನಾನೇ ಬರ್ತೀನಿ. ಜೋರಾಗಿ ಕಿರ್ಚ್ಕೊಬಿಡ್ಬೇಕು ಅಂತ ಅನ್ನಿಸ್ತೈತೆ ನನಗಂತೂ. ಏನೇನು ಅಂದ್ಕೊಂಡಿದ್ದಾಗ್ತಾ ಇಲ್ವಲ್ಲ. ಛೇ,
ಹೆಂಗೋ ಈಗಾದರೂ ಫಾರಿನಾಗ ಸೆಟ್ಲ್ ಆಗೋಣ ಅಂತ ಅನ್ಕೊಂಡೆ, ಈಗಲೂ ಆಗ್ತಾ ಇಲ್ಲ. ಒಳ್ಳೆ ಲೈಫ್ ಸಿಕ್ಕೈತೆ, ಮತ್ತೆ ಈ ಲೈಫೂ ಎಡ್ವರ್ಟ್ ಆಗೋ ಥರ ಐತೆ. ಈ ಆಶಿಗೂ ಆ ಶಾದಮ್ಮಂಗೂ ಅದು ಏನು ಮುಚ್ಕೊಂಡೈತೋ ದೊಡ್ಡ ರೋಗ. ನನ್ನ ಲೈಫ್ ಸುಖವಾಗಿರಕ್ಕೆ ಬಿಡ್ತಾನೆ ಇಲ್ವಲ್ಲ. ರಾಹುಲ್, ಹಬ್ಬ ಬಂದ್ಯಾ? ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ. ನಂದಂತೂ ಲೈಫ್ ಅಂತೂ ಎಡ್ವರ್ಟ್ ಆಗೋಗ್ಬಿಟ್ಟೈತೆ. ಹೆಂಗೋ ಒಂದೊಳ್ಳೆ ಹುಡುಗಿನ ಮದುವೆ ಮಾಡ್ಕೊಂಡು ಫುಲ್ ಸೆಟ್ಲ್ ಆಗೋಣ ಅಂತ ನೋಡಿದ್ರೆ, ಈಗ ನೋಡಿದ್ರೆ ಎಲ್ಲ ಎಡ್ವರ್ಟ್ ಆಗಿ ಕೂತೈತೆ. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ನೋಡ್ದ ಕೆಳಗಡೆ ನನ್ನ ಹೆಂಡ್ತಿ ನಮ್ಮ ಅತ್ತೆ ಟಿಕಾಣಿ ಉಡ್ಬಿಟ್ಟವ್ರೆ. ಈಗ ನಾನು ಈಚೆ ಕಡೆಗೆ ಹೋದ್ರೂ ಮತ್ತೆ ನನ್ನ ದರ ಎಳ್ಕೊಂಡು ಹೊರಟೋಗ್ಬಿಡ್ತಾರೆ. ಆ ಥರ ಪರಿಸ್ಥಿತಿ ನಂದು. ಏನು ಮಾಡಬೇಕು ಅಂತಲೇ ನನಗಂತೂ ಗೊತ್ತಾಗ್ತಿಲ್ಲ. ಏನು ಮಾಡೋದು ಈಗ? ನನ್ನ ಲೈಫಲ್ಲಿ ನಾನು ಸಾವುಕಾರ ಆಗಂತ ಯಾವ ಹಣೆ ಬರಹನೂ ಬರೆದಿಲ್ಲ ಅಂತ ಅನ್ನಿಸ್ತೈತೆ. ಏನು ಮಾಡಲಿ ಹೇಳೋ ನಾನು? ನೋಡು, ನಿಮ್ಮ ಹುಡ್ಗಿನೂ ಸುಮ್ಮನೆ ಜಾಸ್ತಿ ಬೇಜಾರು ಮಾಡ್ಕೊಂಬಿಟ್ಟವಳು. ನಿಮ್ಮ ಹುಡ್ಗಿನೂ ಈಗ ಏನೂ ಮಾಡೋಕ್ಕಾಗಲ್ಲ. ನೋಡು, ಹೆಂಗಾದರೂ ಮಾಡಿ ಅವಳನ್ನ ಅವರಿಬ್ಬರೂ ನಿನ್ನ ಹೆಂಡ್ತಿನೂ ನಿಮ್ಮ ಅತ್ತೆ ನಾವು ಇಲ್ಲಿಂದ ಕಳ್ಸೋದೊಂದು ಪ್ಲ್ಯಾನ್ ಮಾಡು. ಯಾಕಂದರೆ ನಿನಗೆ ಗೊತ್ತಿಲ್ದಿರೋದು ಏನೋ ಐತೆ ಮಗ. ಇವಳಂತೂ ತುಂಬ ರಿಚ್ ಆಗವಳೆ. ಇವಳನ್ನ ಬಿಟ್ಟರೆ ನಿನಗಂತೂ ಮತ್ತೆ ಯಾರೂ ಸಿಗೋದೇ ಇಲ್ಲ. ಓಕೆನಾ? ಇವಳನ್ನ ಮದುವೆ ಮಾಡ್ಕೊಂಡ್ರೆ ನೀನು ಫುಲ್ಲು ಸೆಟ್ಲ್ ಆಗ್ತೀಯಾ. ಅವಳನ್ನ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗಬೇಕು ಅಂತ ತಾನೇ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ನೋಡು, ಹೆಂಗೆ ಓಡಿಸೋದು ಇವ್ರನ್ನ ಅಂತ ನೀನು ನನಗೆ ಪ್ಲ್ಯಾನ್ ಹೇಳ್ಕೊಡು. ಓಕೆ, ಹೇಳ್ಕೊಡ್ತೀನಿ. ಯೋಚನೆ ಮಾಡೋಣ. ಕೂತ್ಕೋ ಸುಮ್ಮನೆ ಸ್ವಲ್ಪ ಹೊತ್ತು. ಆಂಟಿಗೆ ಏನಾದರೂ ಹೇಳಿದ್ರಾ? ನಮ್ಮಮ್ಮ ಇನ್ನೇನು ಹೇಳ್ತಾರೆ? ನಾನು ಫಸ್ಟು ಲೈಫಲ್ಲಿ ಸೆಟ್ಲ್ ಆಗಿಬಿಟ್ರೆ ಸಾಕು ನಮ್ಮಮ್ಮಗೆ. ಅದಕ್ಕಿನ್ನೂ ಬೇರೆ ಇನ್ನೇನೂ ಬೇಕಾಗಿಲ್ಲ. ನಮ್ಮಮ್ಮ ಅಂತೂ ಫುಲ್ಲು ವೆಯ್ಟ್ ಮಾಡ್ತಾವ್ರೆ. ನಾನು ಯಾವಾಗ ಸೆಟ್ಲ್ ಆಗ್ತೀನಿ, ಯಾವಾಗ ಸೆಟ್ಲ್ ಆಗ್ತೀನಿ ಅಂತ ಹೇಳ್ಬಿಟ್ಟು. ಛೇ, ಹಿಂಗಾದರೂ ಸೆಟ್ಲ್ ಆಗೋಣ ಅಂದರೆ ಆಗ್ತಾನೆ ಇಲ್ಲ. ನಾನು ಅವತ್ತಿಂದನೂ ಹೇಳ್ದೆ ನಮ್ಮಮ್ಮಂಗೆ, ಅಮ್ಮ ಅವ್ರದ್ದು ಏನಾದರೂ ಒಂದು ಮಾಡೋಣ ಕಣಮ್ಮ ಅಂದರೆ ನಮ್ಮಮ್ಮ ಕೇಳಲಿಲ್ಲ. ಇಲ್ಲ ಬಿಡು, ಬಿದ್ದಿರಲಿ, ಹಳ್ಳಿನಾಗ ಬಿದ್ದಿರ್ತಾರೆ, ಹೊಲ ಫಲ ನೋಡ್ಕೊಂಡು ನಿನಗೆ ಯಾಕೆ ಅಂತೂ ಅಡ್ರೆಸ್ ಸಮೇತ ಕೊಟ್ಟಿರಲಿಲ್ಲ. ಈಗ ಇಲ್ಲಿಗೆ ಹುಡ್ಕೊಂಡು ಬಂದವ್ರೆ. ಈಗ ಏನು ಮಾಡಲಿ ಹೇಳಿ ನಾನು? ಸರಿ, ಒಂದು ಗ್ಲಾಸ್ ಕಾಫಿ ತಗೊಬರೋ. ಏನಾದರೂ ಯೋಚನೆ ಮಾಡಿದ್ರೆ ಒಳ್ಳೆ ಐಡಿಯಾ ಬರುತ್ತೆ. ಇರು. ಇಬ್ಬರು ಕಂತ್ರಿ ಬಡ್ಡೆತ್ತದೆ. ಇವಳಿಗೂ ದುಡ್ಡಿರೋನ್ ಬೇಕು, ಅವನಿಗೂ ದುಡ್ಡಿರಬೇಕು. ಈ ಬಡ್ಡೆ ತಗೊಳು ಇಬ್ರು ಮದುವೆ ಮಾಡ್ಕೊಂಡ್ರೆ ಇಬ್ಬರ ಹತ್ರನೂ ದುಡ್ಡಿಲ್ಲ, ಅವಾಗ ಸರಿಯಾಗಿ ಆಗ್ತೈತೆ. ಏನು ದೌಲತ್ತು ದುರಂಕಾರಗಳು ಇವರವಂತೂ. ಮೈ ಬಗ್ಸಿ ನಮ್ಮಂಗೆ ಕಷ್ಟಪಟ್ಬಿಟ್ಟು ದುಡಿಯೋಕೆ ಆಗೋದೇ ಇಲ್ವ ಇವ್ರಿಗೆ? ಹಾಂ, ಈಸಿಯಾಗಿ ಬಂದ್ಬಿಡ್ಬೇಕು. ಇವನು ಯಾವಳೋ ಬರೋಳು ಕೋಟ್ಯಾಧೀಶ್ವರಿ ಆಗಿರ್ಬೇಕಂತೆ. ಹಾಯ್, ಇವನು ಮಕ್ಕ ಮುಚ್ಚ. ಅವಳು ಮಾಡೋದು 10 ಪೈಸದ ಕೆಲಸ ಮಾಡಲ್ಲ, ಅವಳಿಗೆ ಕೋಟ್ಯಾಧೀಶ್ವರ ಬೇಕಂತೆ. ಇಬ್ರಿಗೂ ಸರಿಯಾಗಿ ಲಾಕ್ ಮಾಡಿದ್ದೀನಿ, ಮಾಡ್ಕೊಂಡು ಸಾಯ್ರಿ. ಏನಾದರೂ ಮಾಡ್ಕೊಳ್ರಿ. ನನ್ನ ತಲೆ ತಿಂತಾಯಿದ್ರು ಇಬ್ರು. ಸರಿಯಾಗಿ ಮಾಡಿದ್ದೀನಿ. ಇವನು ಅಷ್ಟೇ, ನನ್ನ ಫ್ರೆಂಡ್ಶಿಪ್ಗೆ ಮೋಸ ಮಾಡಿದ್ದ. ಅವಳು ನನಗೆ ಲವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಚೆನ್ನಾಗಿ ಕಿತ್ಕೊಂಡು ತಿಂದ್ಬಿಟ್ಟು ಆಮೇಲೆ ಇಲ್ಲ ಕಣೋ ಫ್ರೆಂಡ್ಶಿಪ್ ತನೋ ಅದು ಇದು ಅಂತ ನಾಟಕ ಮಾಡಿಬಿಟ್ಲಲ್ವ. ಇಬ್ರಿಗೂ ಸರಿಯಾಗಿ ಆಗ್ತೈತೆ ಇನ್ಮೇಲೆ, ನೋಡ್ತಾ ಇರು. ಅದಕ್ಕೆ ಹಿಂಗೆ ಸೇಡ್ ತೀರಿಸ್ಕೊಳ್ಳೋದು ಎಕ್ಸ್ ಲವರ್ ಮೇಲೆ ಅಂದರೆ ಹಿಂಗೆ. ಕಾಫಿ ಕುಡಿ, ನಿನ್ನ ತಲೆಗೂ ಏನಾದರೂ ಐಡಿಯಾ ಬರ್ಬೋದು. ನಾನು ಹೋಗ್ಬಿಟ್ಟು ಏನಾದರೂ ಇವಾಗ ನಮ್ಮ ಅತ್ತೆ ತಗ ನನ್ನ ಹೆಂಡತಿ ಹತ್ರ ಮಾತಾಡ್ಬಿಟ್ರೆ ಇಬ್ಬರು ಜಾಡ್ಸೋದ್ಬಿಡ್ತಾರೆ. ಅದಕ್ಕೆ ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ. ಇವತ್ತು ಪ್ಲೀಸ್ ನೀನು ಇಲ್ಲೇ ಇದ್ದು ಏನಾದರೂ ಐಡಿಯಾ ಕೊಡು. ಕೊಡ್ತೀನಿ ಕಣೋ. ನನಗೂ ತುಂಬ ನೋವಾಗ್ತಾಯಿತ್ತು ನಿನ್ನ ಲೈಫ್ ಸ್ಟೋರಿ ಕೇಳಿ. ನೋಡೋಣ, ಏನಾದರೂ ಒಂದು ಐಡಿಯಾ ಕೊಡ್ತೀನಿ. ಥ್ಯಾಂಕ್ಸ್ ಕಣೋ. ನಿನ್ನಂಥ ಫ್ರೆಂಡ್ಸ್ನ ಪಡೆಯೋಕ್ಕೆ ನಾನಂತೂ ಪುಣ್ಯ ಮಾಡಿದ್ದೆ ನಿಜವಾಗ್ಲೂ. ಇಲ್ಲ ಅಂದಿದ್ರೆ ನನ್ನ ಲೈಫ್ ಸೆಟ್ಲ್ ಮಾಡ್ಸೋಕ್ಕೋಸ್ಕರ ಇಂಥ ಒಳ್ಳೆ ಹುಡುಗಿನ ಪರಿಚಯ ಮಾಡಿಸ್ಕೊಟ್ಟು ಇಷ್ಟೆಲ್ಲ ಮಾಡ್ತಾಯಿದ್ದ ಹೇಳು. ನೋಡು, ನಾನು ಸೆಟ್ಲ್ ಆದಮೇಲೆ ಗ್ಯಾರಂಟಿ ನಿನ್ಗೆ ಏನಾದರೂ ಒಂದು ಸಹಾಯ ಮಾಡೇ ಮಾಡ್ತೀನಿ. ಹಾಂ, ಖಂಡಿತ.